ಕೊನೆಗೂ ಗುರುವಾರ ರಾತ್ರಿಯ ಅಂದರೆ ಗುರುವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಬಂದಿದೆ. ಸೊ ಬನ್ನಿ ಹಾಗಾದ್ರೆ ಗುರುವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ ಅನ್ನೋದನ್ನ ನೋಡೋಣ. ಸೊ ಕೊನೆ ಪ್ಲೇಸ್ ಅಲ್ಲಿ ಈಗಲೂ ಕೂಡ ಧ್ರುವಂತ್ ಅವರೇನೆ ಇದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ 16.1% ವೋಟ್ ಇತ್ತು. ಬಟ್ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ 0.1% ಜಾಸ್ತಿ ಆಗಿದೆ, 16.2% ವೋಟ್ ಆಗಿದೆ. ಇನ್ನು ರಾಶಿಕ್ ಅವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ 17.2% ವೋಟ್ ಇತ್ತು. ಬಟ್ ಇವಾಗ ಬರೋಬ್ಬರಿ 0.4% ಡೌನ್ ಆಗಿದೆ. ಅದು ಹೆಂಗೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ವಾರ ಟಾಸ್ಕ್ ಎಲ್ಲ ಚೆನ್ನಾಗಿನೇ ಆಡಿದ್ದಾರೆ. ಹಾಗೆಯೇ ಕ್ಯಾಪ್ಟನ್ಸಿಯ ಒಂದು ಟಾಸ್ಕ್ ಅಲ್ಲೂ ಕೂಡ ಆ ಓಟದಲ್ಲೂ ಕೂಡ ತುಂಬಾನೇ ಚೆನ್ನಾಗಿನೇ ಆಡಿದ್ರು. ಸ್ಟಿಲ್ 0.4% ಡೌನ್ ಫಾಲ್ ಆಗಿದೆ. ಒಂದ್ ರೀತಿಯಾಗಿ ಅವರಿಗೆ ಅನ್ಫೇರ್ ಅಂತ ಅನಿಸಬಹುದು. ನನಗೂ ಕೂಡ ಹಂಗೇನೆ ಅನಿಸ್ತು. ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ಕೂಡ ರಾಶಿಕ್ ಅವರು ಬರಬಹುದಾಗಿತ್ತು ಮುಂದೆ. ಬಟ್ ಬ್ಯಾಡ್ ಲಕ್ ಅಥವಾ ಕಲರ್ಸ್ ಕನ್ನಡದವರು ಅಶ್ವಿನಿ ಅವರನ್ನ ಸ್ವಲ್ಪ ಪುಷ್ ಮಾಡೋದಕ್ಕೆ ಇಲ್ಲಿ ರಾಶಿಕ್ ಅವರನ್ನ ಡೌನ್ ಮಾಡಿದ್ರ ಗೊತ್ತಾಗಿಲ್ಲ. ಒಟ್ಟಾರೆಯಾಗಿ ಒಂದ್ ರೀತಿಯಾಗಿ ಬೇಜಾರಾಗೋ ವಿಷಯನೇ. ಚೆನ್ನಾಗಿ ಆಡ್ತಾ ಇದ್ರು ಕೂಡ ವೋಟಿಂಗ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಬಂದಿದೆ. 16.8% ವೋಟ್ ಬಂದಿದೆ. ಇನ್ನು ಮೂರನೇ ಪ್ಲೇಸ್ ಅಲ್ಲಿ ಇದ್ದಂತಹ ಸ್ಪಂದನಾ ಸೋಮಣ್ಣ 17.8% ವೋಟ್ ಇತ್ತು. ಇವರಿಗೆ 0.4% ಜಾಸ್ತಿ ವೋಟ್ಗಳಾಗಿದ್ದಾವೆ. 18.2% ವೋಟ್ ಆಗಿದೆ ಗುರುವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಸ್ಪಂದನಾ ಸೋಮಣ್ಣ ಅವರಿಗೆ. ಇನ್ನು ಅಶ್ವಿನಿ ಗೌಡ ಅವರು, ಸೊ ಅವರಿಗೆ 23.1% ವೋಟ್ ಆಗಿದೆ. ಇವರಿಗೆ ಬೆಳಿಗ್ಗೆ 23.4% ವೋಟ್ ಇತ್ತು. 0.3% ಡೌನ್ ಫಾಲ್ ಆಗಿದೆ. ಇನ್ನು ಮೊದಲನೇ ಪ್ಲೇಸ್ ಅಲ್ಲಿ ಇರುವಂತಹ ಧನುಷ್ ಅವರಿಗೆ 25.5% ವೋಟ್ ಇತ್ತು. ಬಟ್ ಇವಾಗ ಅದು 0.2% ಜಾಸ್ತಿಯಾಗಿ 25.7% ವೋಟ್ ಆಗಿದೆ. ಇವಾಗ ಧ್ರುವಂತ್ ಅವರಿಂದ ರಾಶಿಕ್ ಅವರಿಗೆ ಕೇವಲ 0.6% ಅಷ್ಟೇನೆ ಡಿಫ್ರೆನ್ಸ್ ಇದೆ. ಬಟ್ ರಾಶಿಕ್ ಅವರಿಂದ ಸ್ಪಂದನಾ ಸೋಮಣ್ಣ ಅವರಿಗೆ 1.4% ಡಿಫ್ರೆನ್ಸ್ ಇದೆ. ಸ್ಪಂದನಾ ಸೋಮಣ್ಣ ಅವರಿಂದ ಅಶ್ವಿನಿ ಗೌಡ ಅವರಿಗೆ ಬರೋಬ್ಬರಿ 5.9% ಡಿಫ್ರೆನ್ಸ್ ಇರುವಂಥದ್ದು. ಹಾಗೆಯೇ ಧನುಷ್ ಗೌಡ ಅವರಿಗೆ ಅಂದ್ರೆ ಅಶ್ವಿನಿ ಗೌಡ ಅವರಿಂದ ಧನುಷ್ ಗೌಡ ಅವರಿಗೆ 2.6% ವೋಟ್ನ ಡಿಫ್ರೆನ್ಸ್ ಇದೆ. ಸೊ ಸದ್ಯಕ್ಕಂತೂ ಮೊದಲನೇ ಪ್ಲೇಸ್ ಅಲ್ಲಿ ಧನುಷ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಅಶ್ವಿನಿ, ಮೂರನೇ ಪ್ಲೇಸ್ ಅಲ್ಲಿ ಸ್ಪಂದನ. ಸೊ ರಾಶಿಕ ಮತ್ತೆ ಧ್ರುವಂತ್ ಅವರು ಬಾಟಮ್ 2 ನಲ್ಲಿ ಇದ್ದಾರೆ. ನೋಡೋಣ ಇವರಿಬ್ಬರಲ್ಲಿ ಯಾರಾದರೂ ಎಲಿಮಿನೇಟ್ ಆಗಬಹುದಾ ಅಥವಾ ಸ್ಪಂದನ ಅವರು ಬಾಟಮ್ 2ಗೆ ಬಂದು ನಿಲ್ತಾರಾ, ಅದನ್ನ ವೇಟ್ ಮಾಡಿ ನೋಡೋಣ. ಸದ್ಯ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಅಂತೂ ರಾಶಿಕ್ ಆಗಿನೇ ಧ್ರುವಂತ್ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಈ ವಾರ ಏನಾದರೂ ಡಬಲ್ ಎಲಿಮಿನೇಷನ್ ಆದ್ರೆ ಇವರಿಬ್ಬರನ್ನೇ ಮನೆ ಕಳಿಸೋ ಚಾನ್ಸಸ್ ಕಾಣಿಸ್ತಾ ಇದೆ. ರಾಶಿಕ್ ಅವರು ಸ್ವಲ್ಪ ಈ ವಾರ ಎಲಿಮಿನೇಟ್ ಆಗೋ ಚಾನ್ಸಸ್ ಯಾಕೋ ಜಾಸ್ತಿನೇ ಅನಿಸ್ತಾ ಇದೆ. ಸ್ಪಂದನ ಅವರನ್ನ ಇಷ್ಟು ದಿನ ಸೇವ್ ಮಾಡ್ಕೊಂಡು ಬಂದಿದ್ದಾರೆ, ಮತ್ತೆ ಈ ವಾರ ಸ್ವಲ್ಪ ಅಲ್ಲಲ್ಲಿ ಮಾತಾಡಿದ್ದಾರೆ ಕೂಡ. ಸೊ ಹೀಗಾಗಿ ಈ ವಾರ ಕೂಡ ಸ್ಪಂದನ ಅವರನ್ನ ಸೇವ್ ಮಾಡಿಕೊಂಡು ರಾಶಿಕ್ ಅವರನ್ನ ಮನೆ ಕಳಿಸಿದ್ರು ಆಶ್ಚರ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ವೀಕೆಂಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಅಪ್ಡೇಟ್ ಆದಷ್ಟು ಬೇಗ ಕೊಡ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾಳೆ ಒಂದಿನ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಆದಷ್ಟು ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.